ಗುರುಗಳೇನು ತುಲಾ ರಾಶಿಗೆ ಈ ವರ್ಷ ಯಾವ ರೀತಿಯ ಫಲಗಳನ್ನು ಹಾಗೆ ತೊಡಕುಗಳನ್ನು ತಂದಿದೆ, ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡೋದಾದ್ರೆ? ಶೋಭಕೃತ್ನಾಮ ಸಂವತ್ಸರದಲ್ಲಿ ತುಲಾ ರಾಶಿಯವರಿಗೆ ಒಳ್ಳೆಯ ಫಲ ಇತ್ತು. ಕ್ರೋಧಿನಾಮ ಸಂವತ್ಸರದಲ್ಲಿ ಆರಂಭದಲ್ಲಿ ಒಂದು ತಿಂಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಇದೆ ತುಲಾ ರಾಶಿಯವರಿಗೆ. ಆನಂತರದಲ್ಲಿ ಅಷ್ಟಮಕ್ಕೆ ಹೋಗ್ತಾನೆ ಗುರು. ತುಲಾ ರಾಶಿಯವರಿಗೆ ಕಷ್ಟದ ಕಾಲ ಆರಂಭವಾಗ್ತಾ ಇದೆ. ಇನ್ನು 1 ವರ್ಷಗಳ ಕಾಲ ನೀವು ಕಷ್ಟವನ್ನು ಅನುಭವಿಸ್ತೀರಿ, ನಷ್ಟವನ್ನು ಅನುಭವಿಸ್ತೀರಿ, ಸಾಲಗಳು ಜಾಸ್ತಿ ಆಗ್ತದೆ. ಹಣ ಕೇಳಿದವರಿಗೆ ಹಣ ಕೊಡಬೇಡಿ, ಮತ್ತು ವಾಪಸ್ ಬರುವುದೇ ಇಲ್ಲ. ನೀವು ಒಂದು ಸಾರಿ ಕೊಡುವಾಗ ನಿಮ್ಮ ಹತ್ರ ಹಲ್ಲು ಗಿಂಜಿ ಚೆನ್ನಾಗಿ ಇದು ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೀವು 100 ಸಾರಿ ಫೋನ್ ಹಾಕಿದ್ರು ನಿಮಗೆ ಫೋನಿಗೂ ಸಿಗೋದಿಲ್ಲ, ನಿಮಗೆ ಹಣವೂ ಬರೋದಿಲ್ಲ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಜೊತೆಯಲ್ಲಿ ನಿಮ್ಮ ರಾಶಿಗೆ 5ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಪಂಚಮ ಶನಿಯ ಕಾಟ, ಮಕ್ಕಳಿಂದ ನಿಮಗೆ ಕಾಟ, ಅಥವಾ ನಿಮ್ಮಿಂದ ಮಕ್ಕಳಿಗೆ ಕಾಟ ಉಂಟಾಗ್ಬೋದು. ಅದು ನೀವೇನು ಕಾಟ ಕೊಡ್ತೀರಿ ಅಂತಲ್ಲ, ಅದು ನಿಮ್ಮ ಗ್ರಹಚಾರ ಇದೆಯಲ್ಲ, ಆ ಗ್ರಹಚಾರವು ಮಕ್ಕಳ ಮೇಲೆ ಪರಿಣಾಮವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಅಪ್ಪ ಅಮ್ಮಂದ್ರ ಕಿರಿಕಿರಿಯೇ ಜಾಸ್ತಿ ಆಗೋಯ್ತು ಹೇಳುವಂತಹ ಭಾವನೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ತುಂಬ ಜಾಗೃತಿ ಆಗಿರಬೇಕು. ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗಂತ ಚೆನ್ನಾಗಿ ದುಡ್ಡು ಮಾಡಿಡಿ ಅಂತಲ್ಲ, ಮಕ್ಕಳಿಗೆ ದುಡ್ಡನ್ನು ಹಣವನ್ನು ಯಾವಾಗಲೂ ಮಾಡಿಡಬಾರ್ದು. ಅವ್ರಿಗೆ ವಿದ್ಯೆಯನ್ನು ಕೊಡಬೇಕು. ಸದ್ವಿದ್ಯೆ, ಒಳ್ಳೆಯ ವಿದ್ಯೆಯಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸಿ, ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸಿ, ಆಗ ಅವರ ಜೀವನವನ್ನು ಅವರು ಸಾಗಿಸ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಒಟ್ಟಾರೆ ಪಂಚಮ ಶನಿ ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ. ಆದ್ದರಿಂದ ಭಾಳ ಹುಷಾರಾಗಿರಬೇಕು ತುಲಾ ರಾಶಿಯವರು. ಹಾಗಂತ ಶನಿ ನಿಮಗೆ ಮಿತ್ರ, ಆದರೆ ಅವನು ಕಷ್ಟ ಕೊಡುವಾಗ ಮಿತ್ರ ಅಂತ ನೋಡೋದಿಲ್ಲ, ಮಿತ್ರನಿಗೂ ಕೊಡ್ತಾನೆ, ಶತ್ರುವಿಗೂ ಕೊಡ್ತಾನೆ. ಹೀಗಾಗಿ ನಿಮ್ಮ ಗ್ರಹಚಾರಕ್ಕೆ, ನಿಮ್ಮ ಜಾತಕದ ಫಲಕ್ಕೆ ಅನುಗುಣವಾಗಿ, ನಿಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ನೀವು ಶುಭ ಫಲವ ಅಶುಭ ಫಲವನ್ನು ಅನುಭವಿಸಲೇಬೇಕಾಗ್ತದೆ. ಆದ್ದರಿಂದ ಅಶುಭ ಫಲಗಳು ಜಾಸ್ತಿಯಾಗುವಂತಹ ಸಂದರ್ಭ ಪಂಚಮ ಶನಿಯ ಕಾಟ ಒಂದು ಕಡೆ, ಮತ್ತು ಅಷ್ಟಮಕ್ಕೆ ಗುರು ಬೇರೆ ಹೋಗ್ತಾ ಇದ್ದಾನೆ. ಇಷ್ಟು ದಿವಸ ಮಂಗಲ ಕಾರ್ಯದ ಚಿಂತನೆ ಯೋಜನೆ ಎಲ್ಲ ಹಾಕ್ಕೊಂಡ್ರಿ, ಆದರೆ ಇನ್ನು ಮೇಲೆ ಯಾವುದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಮಾತುಕತೆಯಾಗಿದ್ದು ಮುರಿದು ಹೋಗ್ತದೆ, ನಷ್ಟವಾಗ್ತದೆ, ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತದೆ, ವ್ಯಾಜ್ಯಗಳು ಬೆಳೀತದೆ. ಆದ್ದರಿಂದ ಭಾಳ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು ತುಲಾ ರಾಶಿಯವರು. ಈ ವರ್ಷ ನಿಮಗೆ ಒಳ್ಳೆಯದನ್ನು ಬಯಸಬೇಕು ಅಂದರೆ ನೀವು ದೇವರಿಗೆ ಶರಣು ಹೋಗಬೇಕಾಗಿರ್ತಕ್ಕಂಥದ್ದು. ದೇವರು ಅಂದರೆ ಯಾವ ದೇವರಿಗೆ ಶರಣು ಹೋಗ್ತೀರಿ? ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ. ಹೊರನಾಡಿಗೆ ತಿಂಗಳಿಗೊಮ್ಮೆ ಅಥವಾ ಈ ವರ್ಷದಲ್ಲಿ ಒಂದು ಸರಿ ಆದರೂ ಹೋಗುವನ್ನೇ. ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬೇಡಿ. ಒಂದು ಸ್ವಲ್ಪ ಅಕ್ಕಿ ಏನಾದ್ರು ತೊಗೊಂಡೋಗಿ ಅಲ್ಲಿ ತಾಯಿಯ ಎದುರು ಭಾಗದಲ್ಲಿಟ್ಟು ಆಯಿತಾ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ನಿಮ್ಮ ಕೆಲಸ ಕಾರ್ಯಗಳು ಆಗ್ತದೆ. ಲಕ್ಷ್ಮೀದೇವಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿಯ, ಒಟ್ಟಾರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಕ್ಷೀವ ಭೃಗುನಂದನ. ಭೃಗುನಂದನ ಅಂದರೆ ಭೃಗು ಮಹರ್ಷಿಯ ಮಗನಾಗಿರ್ತಕ್ಕಂಥ ಭಾರ್ಗವ ಅಂದರೆ ಶುಕ್ರ ತುಲಾ ರಾಶಿಗೆ ಅಧಿಪತಿ. ಆದ್ದರಿಂದ ಯಕ್ಷಿ ಆರಾಧನೆಯನ್ನು ಮಾಡುವುದರಿಂದ, ಯಾವ ಯಕ್ಷಿಯನ್ನು ಮಾಡ್ತೀರಿ? ಮಾರಣಕಟ್ಟೆಯಲ್ಲಿ ತಾಂಬೂಲ ಯಕ್ಷಿ, ಮಾರಣ ಯಕ್ಷಿ ಇತ್ಯಾದಿ ಯಕ್ಷಿಗಳ ಸನ್ನಿಧಾನ ಇದೆ. ಆ ಸನ್ನಿಧಾನಕ್ಕೆ ಹೋಗುವಾಗ ಸ್ವಲ್ಪ ತಾಂಬೂಲ ತೊಗೊಂಡೋಗಿ, ತಾಂಬೂಲ ಪತ್ರ ನಿಚಯ ಕರಪಲ್ಲವೇನ, ಕೈಯಲ್ಲಿ ತಾಂಬೂಲ ಚೆನ್ನಾಗಿ ಎಲೆ ಅಡಿಕೆ ಇದೆಲ್ಲ ತೊಗೊಂಡೋಗಿ ತಾಯಿಗೆ ಅರ್ಪಣೆ ಮಾಡಿದ್ರಿ, ನಿಮ್ಮ ಕೆಲಸ ಕಾರ್ಯ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಆಗಿ ಹೋಗ್ತದೆ. ತಾಂಬೂಲ ಯಕ್ಷಿ ಇದ್ದಾಳೆ. ಆದ್ದರಿಂದ ಯಕ್ಷಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ತುಲಾ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ. ನೋಡಿ, ನಿಮ್ಮ ರಾಶಿಯೇ ತುಲಾ ರಾಶಿ ಆದ್ದರಿಂದ ಸಾಧಾರಣವಾಗಿ ಸೊಂಟದ ಭಾಗದ ಅಧಿಪತಿ ಆಗಿರ್ತಕ್ಕಂಥ, ಈ ಹೊಕ್ಕಳಿಂದ ಕೆಳಭಾಗಕ್ಕೆಲ್ಲ ಅಧಿಪತಿ ಆಗಿರ್ತಕ್ಕಂಥದ್ದು ತುಲಾ ರಾಶಿ. ಆದ್ದರಿಂದ ಆ ಭಾಗದಲ್ಲೇ ಏನಾದರೂ ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ಪಂಚಮ ಶನಿ ಜೊತೆಯಲ್ಲಿ ವಿಶೇಷವಾಗಿ ಗುರು ಅಷ್ಟಮಕ್ಕೆ ಹೋಗೋದ್ರಿಂದ ಆರೋಗ್ಯ ಕೆಡ್ತದೆ. ಕೆಲವರಿಗೆ ಹೆಂಗಸರಿಗಂತೂ ಗರ್ಭಾಶಯದಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ, ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಗ್ಬೋದು, ಕೆಲವರಿಗೆ ವೇದನೆ ಅನುಭವಿಸಬೇಕಾಗ್ತದೆ. ಸಾಕಷ್ಟು ತೊಂದರೆಗಳಿದ್ದಾವೆ. ಪರಿಹಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ವಿಶೇಷವಾಗಿ 6 ನಿಮ್ಮ ಸಂಖ್ಯೆ ಆಗಿರ್ತಕ್ಕಂಥದ್ದು. 6 ಜನ ಸುಮಂಗಲಿಯರಿಗಾದರೂ ನೀವು ಶುಕ್ರವಾರ ಅರಿಶಿನ ಕುಂಕುಮ ಕೊಡಬೇಕು. ಆ ಪದ್ಧತಿಯನ್ನು ಇಟ್ಟುಕೊಂಡ್ರೆ ಈ ವರ್ಷ ಎಲ್ಲ ನಿಮಗೆ ಒಳ್ಳೆಯದಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಾಧ್ಯವಾದಷ್ಟು ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂತಹ ಅಥವಾ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವರ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ.
ಪ್ರತಿ ಶುಕ್ರವಾರ ತುಪ್ಪದ ದೀಪ, ತಾಯಿಗೆ ತುಪ್ಪದ ದೀಪವನ್ನಿಟ್ಟು ನಮಸ್ಕಾರ ಮಾಡಿ, ನಮಸ್ಕಾರದಿಂದ ಕ್ಷೇಮ ಉಂಟಾಗ್ತದೆ, ಒಳ್ಳೆಯದಾಗುತ್ತೆ ತುಲಾ ರಾಶಿಯವರಿಗೆ ಈ ವರ್ಷದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.